ಸರ್ ಒಳ್ಳೆ ನಾಟಿ ಮರಿ ನಲ್ಲಿ ನೋಡಿ ಸರ್, ನಲ್ಲಿ ಮೂಳೆ ಸೂಪರಾಗಿ ಬಂದಿರುತ್ತೆ. ನಮಸ್ತೆ ಎಲ್ಲರಿಗೂ. ನಾನಿವಾಗ ಮತ್ತಿಕೆರೆ ತ್ರಿವೇಣಿ ರೋಡಲ್ಲಿದ್ದೀನಿ. ಅಂದರೆ ಒಂದು ಗೌಡ್ರು ನಾಟಿ ಸ್ಟೈಲ್ ಹೋಟೆಲ್ಲು ಭಾಳ ಒಂದು ಫೇಮಸ್ ಆಗಿದೆ, ಭಾಳ ಪ್ರಖ್ಯಾತಿ ಪಡೆದಿದೆ. ಅದರ ಹೆಸರು ಬಾಲಾಜಿ ಕಬಾಬ್ ಕಾರ್ನರ್ ಅಂತ. ಬಟ್ ಇಲ್ಲಿ ಜನರ ಬಾಯಲ್ಲಿ ಇದು ಗೌಡ್ರು ಹೋಟ್ಲ್ ಅಂತಾನೆ ಫೇಮಸ್ಸು. ನಾಟಿ ಸ್ಟೈಲ್ ನಾನ್ ವೆಜ್ ಹೋಟೆಲ್ ಭಾಳ ಚೆನ್ನಾಗಿದೆ. ಇದು ಬಂದು ನಮ್ಮ ಮತ್ತಿಕೆರೆ ತ್ರಿವೇಣಿ ರೋಡಲ್ಲಿದೆ. ತ್ರಿವೇಣಿ ರೋಡು ಗೊತ್ತಲ್ಲ ಎಲ್ಲರಿಗೂ, ಬಾಂಬೆ ಡೈಯಿಂಗ್ ರೋಡಿಂದ ಒಂದು ಪ್ಯಾರಲಲ್ ರೋಡ್ ಇದು, ತ್ರಿವೇಣಿ ರೋಡ್ ಇದು. ಇದು ಯಶವಂತಪುರ ಸರ್ಕಲ್ ಇಂದ ಸ್ಟ್ರೈಟ್ ಬರುತ್ತೆ ಒಂದು ರೋಡ್ ಈ ಕಡೆಗೆ, ಮತ್ತಿಕೆರೆ ಅಂದ್ರೆ ರಾಮಯ್ಯ ಕಾಲೇಜು ಬ್ಯಾಕ್ ಗೇಟ್ಗೆ ಆ ರೋಡಲ್ಲಿ ಇದೆ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ. ಬಹಳ ಚೆನ್ನಾಗಿರೋಂಥ ಒಂದು ಹೋಟೆಲ್ ಇದು, ಬಹಳ ಫೇಮಸ್ ಆಗಿದೆ. ಈಗ ನಾನು ಗೌಡ್ ಹೋಟ್ಲು ಕಿಚನ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ದೋಸೆ ಎಲ್ಲ ಬಿಡ್ತಾ ಇದ್ದಾರೆ, ಮತ್ತೆ ಚಿಕನ್ ರೆಡಿ ಇದೆ ಇಲ್ಲಿ. ಈಗ ನಮ್ಮ ಇಲ್ಲಿ ಚೀಫ್ ಕುಕ್ ಆದಂತ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಸರ್, ಏನು ಹೇಗೆ ನಿಮ್ಮ ಒಂದು ರುಚಿಯ ಗುಟ್ಟೆ? ಒಂದು ಗುಟ್ಟು ಅಂದರೆ ಹೇಳೋಕ್ಕಾಗಲ್ಲ ಸರ್, ಅದು ಒಂದೇ ಕೈ. ಸುಮಾರು ಒಂದು 20 ವರ್ಷದಿಂದನೂ ಒಂದೇ ಕೈ, ಅದೇ ಕೈ, ಬೇರೆ ಚೇಂಜಸ್ ಆಗಿಲ್ಲ. ಎಲ್ಲ ನಾಟಿ ಸ್ಟೈಲು. ಮತ್ತು ರೆಡಿಮೇಡ್ ಮಸಾಲ ಯಾವುದು ತೊಗೊಂಬರಲ್ಲ, ನಾವೇ ರೆಡಿ ಮಾಡ್ಕೊಳ್ಳೋದೆಲ್ಲನೂ. ಪ್ರತಿಯೊಂದು ನಾವೇ ರೆಡಿ ಮಾಡ್ತೀವಿ, ರೆಡಿಮೇಡು ಅಂತ ಯಾವುದು ತರೋದಿಲ್ಲ ನಾವು. ಇದು ಮಂಡ್ಯ ಸ್ಟೈಲ್ ಸರ್, ನಾಟಿ ಸ್ಟೈಲ್, ಪಕ್ಕಾ ನಾಟಿ ಸ್ಟೈಲು. ಚೆನ್ನಾಗಿರುತ್ತೆ. ಯಾರಿಗೂ ಹಸಿಮೆಣಸಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ಮತ್ತು ಎದೆ ಉರಿ ಬರೆಯಲ್ಲ, ಗ್ಯಾಸ್ಟ್ರಿಕ್ ಬರಲ್ಲ, ಬರೀ ಒಣಮೆಣಸಿನಕಾಯಿ ಮಾತ್ರ. ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಸೀಕ್ರೆಟ್ ಬಿಟ್ಕೊಡೋಕ್ಕಾಗಲ್ಲ ಸರ್. ಆ ಥರ ಏನಿಲ್ಲ ಸರ್. ಈಗ ಮತ್ತೆ ಐಟಮ್ ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ಸರ್ ಒಳ್ಳೆ ನಾಟಿ ಮರಿ ನಲ್ಲಿ ನೋಡಿ ಸರ್, ನಲ್ಲಿ ಮೂಳೆ ಸೂಪರಾಗಿ ಬಂದಿರುತ್ತೆ. ಬಾಯಿಗೆ ಹಾಕೊಂಡು ಎಳಿತಾ ಇರೋದಷ್ಟೇ. ಮತ್ತೆ ಮಟನ್ ಗೊಜ್ಜು ನಿಮಗೆ ಈಗ ದೋಸೆಗೆ, ಪರೋಟಾಗೆ, ಯಾವ್ದಕ್ಕಾರು ತಿಕ್ ಗ್ರೇವಿ ಬೇಕು ಅನ್ನೋರಿಗೆಲ್ಲ ಮಟನ್ ಗೊಜ್ಜು ಸಖತ್ತಾಗಿರುತ್ತೆ. ಮತ್ತೆ ಸೇಮ್ ಅದೇ ಸ್ಟೈಲಲ್ಲಿ ಚಿಕನ್ನು, ಚಿಕನ್ ಗೊಜ್ಜು ಟೈಪು. ಅಂದರೆ ಅದು ದೋಸೆಗೆಲ್ಲ ತಿಕ್ ಗ್ರೇವಿ ಚೆನ್ನಾಗಿರುತ್ತೆ, ದೋಸೆ ಊಟ ಮಾಡೋಕ್ಕೆಲ್ಲ. ಮತ್ತು ಚಿಕನ್ ಮಸಾಲ ನಮ್ಗೆ ಇನ್ನೂ ತೆಳು ಗ್ರೇವಿ ಬೇಕು, ಮಸಾಲ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ಕರೆಕ್ಟಾಗಿರುತ್ತೆ ಚಿಕನ್ ಮಸಾಲ. ಮತ್ತು ಚಿಲ್ಲಿ ಚಿಕನ್ ಸರ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನು. ಈಗ ಹೆವಿ ಖಾರ ನಾವು ತಿಂತೀವಿ ಅಂತನವರು ಒಳ್ಳೆ ಖಾರದಲ್ಲಿ ಚಿಕನ್ ಆರಾಮಾಗಿ ತಿನ್ಬೋದು, ಚಿಲ್ಲಿ ಚಿಕನ್ನು. ಮತ್ತು ಮಟನ್ ಚಾಪ್ಸ್ ಸರ್, ಒಳ್ಳೆ ಸಸ್ತಿನ ಪೀಸು. ತಿನ್ನೋಣ ಹಾಕ್ಕೊಂಡ್ರೆ ಇನ್ನೊಂದು ಪೀಸ್ ತಿನ್ನೋಣ ಅನ್ನಿಸ್ತಾ ಇರಬೇಕು. ಮತ್ತು ಮಟನ್ ಮಸಾಲ ಸರ್, ಮಟನ್ ಕೀಮಾ ನೋಡಿ ಸರ್. ಉಂಡೆ ಯಾವ ಥರ ಇರುತ್ತೆ ಅಂದರೆ ಸ್ಮೂತಾಗಿರುತ್ತೆ. ಯಾವ ಥರ ಬೇಕಾದ್ರೂ ಈಗ ಸುಮ್ಮನೆ ಈಗ ಟಚ್ ಮಾಡಿದ್ರು ಸಾಕು ಕಳ್ಕೊಳ್ಳುತ್ತೆ ಪೀಸು. ಮತ್ತು ಮಟನ್ ಕುರ್ಮಾ, ಇದು ನಮಗೆ ಸಿಂಪಲ್ ಮಸಾಲ ಬೇಕು, ನಮಗೆ ಜಾಸ್ತಿ ಮಸಾಲ ತಿನ್ನಲ್ಲ ಅನ್ನೋರಿಗೆಲ್ಲ ಈಜಿ. ತಲೆ ಮಾಂಸ ಸರ್, ಇದು ಒಂದೊಂದು ಕಡೆ ಒಂದೊಂದು ವೆರೈಟಿ ಮಾಡ್ತಾರೆ. ನಮ್ಮಲ್ಲಿ ಇದು ಲೈಟ್ ಗೊಜ್ಜು ಚೆನ್ನಾಗಿ ಬಂದಿರುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಇದು ಮಟನ್ ದಿವಾರು ಸರ್, ಇದು ಪೆಪ್ಪರ್ ಡ್ರೈ ಮಾಡಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ. ನಮ್ಮಲ್ಲಿ ಅಂದರೆ ದೋಸೆ ಎಲ್ಲ ಇಡ್ಲಿಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಗೊಜ್ಜು ಟೈಪ್ ಮಾಡ್ತೀವಿ. ಬೋಟಿ ಸರ್, ಈ ಹಳ್ಳಿ ಕಡೆ ಬೀಗ್ ರೂಟಲ್ಲಿ ಮಾಡ್ತಾರಲ್ಲ ಆ ಟೈಪ್ ಬೋಟಿ ಸರ್. ಇದು ಜಾಸ್ತಿ ಮಸಾಲ ಇರೋದಿಲ್ಲ. ಸರ್ ಚಿಕನ್ ಫ್ರೈ, ಈಜಿ ಮೆಥಡ್ ಚಿಕನ್ ಫ್ರೈ ಅಂದರೆ ನಮ್ಮಲ್ಲಿ ಇದೊಂದೇ ಸರ್. ಟೇಸ್ಟಿಯಾಗಿರುತ್ತೆ, ಕ್ವಾಂಟಿಟಿನೂ ಅಷ್ಟೇ ಇರುತ್ತೆ, ರೇಟು ಕಮ್ಮಿ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸರ್, ಸೂಪರಾಗಿರುತ್ತೆ. ಇದು ಮಟನ್ ಕೈಮಾ ಗೊಜ್ಜು ಸರ್, ದೋಸೆಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕೈಮಾ ಗೊಜ್ಜು ಮಾಡ್ತೀವಿ, ಅದು ಕಾಂಬಿನೇಷನ್ ದೋಸೆಗೆ ಸೂಪರಾಗಿರುತ್ತೆ, ಈ ದೋಸೆ ಇಡ್ಲಿಗೆಲ್ಲ. ಅದ್ರ ಜೊತೆಗೆ ದೋಸೆ, ತಟ್ಟೆ ಇಡ್ಲಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಸೂಪರಾಗಿರುತ್ತೆ ನೋಡಿ ಸರ್. ಮಟನ್ ಬಿರಿಯಾನಿ ನಾಟಿ ಮರಿ, ಎಳೆ ಮರಿ, ಇದು ಪೀಸ್ ಎತ್ಕೊತಾ ಇದ್ರೆ ಹಂಗೆ ಸ್ಮೂತಾಗಿ ಬೆಣ್ಣೆ ಇದ್ದಂಗೆ ಇರುತ್ತೆ, ಸ್ಮೂತಾಗಿ. ಎಷ್ಟು ಕೆಜಿ ಇದೆ ಸರ್ ಮರಿ ಇದು? ಇದು ಮರಿ ಬಂದು ಒಂದು 14
13 kg ಹತ್ತತ್ರ ಇರುತ್ತೆ ಸರ್. ಎಳೆ ಮರಿ ಜಾಸ್ತಿ ಬೇಯಿಸೋಂಗಿಲ್ಲ. ಮತ್ತು ತಿರ್ಗಾ ಪೀಸ್ ಎತ್ಕೊಂಡು ಹಿಂಗಂತ ಇದ್ರೆ ಸಾಕು, ಬೆಣ್ಣೆ ಇದ್ದಂಗೆ ಇರುತ್ತೆ, ಕಳ್ಕೊಂತ ಇರುತ್ತೆ. ಬೇರೆ ಕಡೆ ಎಲ್ಲ ಅಂದರೆ ಬಲ್ತಿರೋ ಮರಿ ಹಾಕ್ತಾರೆ, ತಿನ್ನೋಕ್ಕೆಲ್ಲ ಅಷ್ಟು ಇದಿರಲ್ಲ, ಸ್ಮೂತ್ ಇರಲ್ಲ ಪೀಸು. ದೊನ್ನೆ ಬಿರಿಯಾನಿ ಸರ್. ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ. ಮತ್ತು ಚಿಕನ್ ಬಿರಿಯಾನಿ ಸರ್, ಬಿಸಿ ಚಿಕನ್ ಬಿರಿಯಾನಿ ಸರ್. ಒಳ್ಳೆ ಎಳೆ ಮಟನ್ನು ಚಿಕನ್ ಬಿರಿಯಾನಿ ಎಲ್ಲ ಸ್ಕಿನ್ ಔಟು, ಮತ್ತು ಬೋನ್ ಪೀಸ್ ವಿತ್ ಬೋನ್ ಪೀಸು ತೊಗೊಂಡು ಪೀಸ್ ಹಿಂಗಂದರೆ ಕಳ್ಕೊತಾ ಇರುತ್ತೆ ನೋಡಿ. ಬೆಣ್ಣೆ ಇದ್ದಂಗೆ ಇರುತ್ತೆ ಚಿಕನ್ ಎಲ್ಲ. ಪಕ್ಕ ನಾಟಿ ಸ್ಟೈಲ್. ಇದು ದೊನ್ನೆ ಬಿರಿಯಾನಿ ಸರ್, ಪಕ್ಕ ನಾಟಿ ಸ್ಟೈಲ್. ಸೂಪ್ ಸರ್. ಇದು ಸುಮಾರು ಒಂದು 350-400 ಮೇಲೆ ಬರುತ್ತೆ ಸರ್ ಕಾಲು ಲೆಗ್ ಸೂಪು. ಇದು ಸುಮಾರು ಒಂದು 500-600 ಲೀಟ್ರ್ ಮೇಲೆ ಬರುತ್ತೆ ಸರ್. ಭಾನುವಾರ ದಿವಸ ಇದಕ್ಕೆ ಇದ್ರ ಡಬಲ್ ಮಾಡ್ತೀವಿ ಸರ್. ಈಗ ಇದರಿಂದ ಮತ್ತೆ ಇನ್ನೊಂದು ಪಾತ್ರೆ ಮಾಡ್ತೀವಿ. ಇದಾದ್ಮೇಲೆ ಮತ್ತೆ ಇನ್ನೊಂದು ಪಾತ್ರೆ ರೆಡಿ ಆಗ್ತಾ ಇರುತ್ತೆ. ಕಂಟಿನ್ಯೂ ಆಗಿರುತ್ತೆ. ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ರಾತ್ರಿ 11 ಗಂಟೆವರೆಗೂ ಕಂಟಿನ್ಯೂ ಆಗಿರುತ್ತೆ ಕಾಲು ಸೊಪ್ಪು. ಗ್ಯಾಪೇ ಇರೋದಿಲ್ಲ ಕಾಲು ಸೊಪ್ಪು. ಏನಿಲ್ಲ ಕಂಟಿನ್ಯೂ ರಿಪ್ಲೈ ಮಾಡ್ತಾ ಇರ್ತೀವಿ. ಜಾಸ್ತಿ ಹೋಗುತ್ತೆ ಸರ್, ಜಾಸ್ತಿ ಹೋಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಊರ್ಜಾ ಅಂತ ಕಂಪ್ನಿ. ಈ ಗೌಡ್ರು ಇದರಲ್ಲಿ ಆಕ್ಚುಲಿ ಸೌದೆ ಒಲೆ ನಾವು ಕೇಳಿದೀವಿ. ಇದೊಂಥರ ಸೌದೆ ಒಲೆನೆ, ಬಟ್ ಒಂಥರ ಇದು ಮಾಡ್ರನ್ ಸೌದೆ ಒಲೆ ನೋಡಿ. ಇದು ಅಂದ್ರೆ ಇಲ್ಲಿ ನೋಡಿ, ಇದು ಎಲ್ಲರೂ ಉರಿತಾ ಇರೋದು ಮಾಡ್ರನ್ ಸೌದೆ ಒಲೆ ಇದು. ನೋಡಿ ಸರ್, ಇಲ್ಲಿ ನೋಡಿ, ಎಷ್ಟು ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು ನೋಡ್ರಿ. ಈ ತರ ಸೌದೆ ಒಲೆ ಇದು. ಅಂದ್ರೆ ಈ ತರ ಚಿಪ್ಸ್ ಇರುತ್ತೆ. ಇದು ನಮ್ಮ ಇದ್ರದ್ದೆಲ್ಲ ಮರದ್ದು ತುಂಡಿಂದು ಅದೆಲ್ಲ ಸ್ವಲ್ಪ ಒಟ್ಟಿಂದೆಲ್ಲ ಆ ಚಿಪ್ಸ್ ನ ಈ ತರ ಹಾಕ್ಬಿಟ್ಟು ಈ ತರ ಸೌದೆ ಒಲೆ ಮಾಡ್ತಾರೆ. ಇಲ್ಲಿಂದ ಏರ್ ಬ್ಲೋ ಆಗ್ತಾ ಇರುತ್ತೆ ಈ ಮಿಷಿನ್ ಫ್ಯಾನ್ ಅಲ್ಲಿ. ಈ ತರ ಸೌದೆ ಒಲೆ ಆಕ್ಚುಲಿ ಇಲ್ಲೆಲ್ಲ ಮಾಡೋದು ಇದೇ ತರ ಸೌದೆ ಒಲೆ ಊಟನೇ, ಅಡಿಗೆನೆ. ಮತ್ತೆ ಇಲ್ಲಿ ಒಂದು ಐಡಿಯಾ ಮಾಡ್ಕೊಂಡಿದ್ದಾರೆ ಈ ಸೂಪ್ ಮಾಡೋದಕ್ಕೆ. ಅಂದ್ರೆ ಈ ಸೂಪ್ ಇಷ್ಟು ದೊಡ್ಡ ತಪ್ಪಲೆಯನ್ನ ತಳ್ಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರೇನ್ ಮಾಡ್ತಾರೆ, ಇಲ್ಲಿ ಈ ತರ ಮೊಬೈಲ್ ತರ ಇರೋದೊಂದು ಇದೇ ಒಲೆ. ಈ ಒಲೆನ ಏನ್ ಮಾಡ್ತಾರೆ, ಇಲ್ಲಿ ಹಚ್ಬಿಟ್ಟು ಇದ್ರ ಕೆಳಗಡೆ ತಳ್ಳಿಬಿಡ್ತಾರೆ. ಉರಿ ಬೇಕಾಗದಿದ್ದಾಗ ಏನ್ ಮಾಡ್ತಾನೆ, ಈ ಕಡೆ ಆಚೆ ಎಳ್ಕೊಂಡ್ಬಿಡ್ತಾರೆ. ಅಂದ್ರೆ ಲೈಕ್ ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ಆ ತರ. ಇದನ್ನ ಎತ್ತಿಡಕ್ಕಾಗಲ್ವಲ್ಲ ದೊಡ್ಡದು, ಅದಕ್ಕೆ ಇವ್ರು ಒಲೆನೇ ಎತ್ತಿಡ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಒಂಥರ ಚೆನ್ನಾಗಿರುತ್ತೆ. ಮತ್ತೆ ಈ ರುಚಿ ಬರೋದಕ್ಕೆ ಇದು ಒಂದು ಕಾರಣ, ಈ ಸೌದೆ ಒಲೆಯಲ್ಲಿ ಮಾಡೋಂತ ಒಂದು ಇದೇ ಕಾರಣ. ಈಗ ನಮ್ಮ ಜೊತೆ ಈ ಹೋಟೆಲ್ ಮಾಲೀಕರಾದ ಗೌಡ್ರು ಇದ್ದಾರೆ. ಅಂದ್ರೆ ಸ್ಥಳೀಯವಾಗಿ ಬಹಳ ಒಂದು ಫೇಮಸ್ ಆದ ಹೆಸರು ಗೌಡ್ರು ಅಂತ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್ ನಿಮ್ಮ ಹೋಟೆಲ್ ಬಗ್ಗೆ ಹೇಳಿ ಸರ್. ಸರ್ ನಾವು ಇದು ಭಾನುವಾರ ಅಂದರೆ 3 ಗಂಟೆಗೆ ಓಪನ್ ಮಾಡ್ತೀವಿ. ಒಟ್ಟು ಎಲ್ಲ ಐಟಮ್ ರೆಡಿ ಆಗೋದಕ್ಕೆ 5 ಗಂಟೆ ಆಗುತ್ತೆ. ಇಲ್ಲಿ ಈ ಟೈಮ್ಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ಲಿವರು, ಕೈಮಾ, ಚಾಪ್ಸು, ತಲೆ ಮಾಂಸ, ಮತ್ತು ದೋಸೆ, ಇಡ್ಲಿ, ಎಲ್ಲ ಥರ ಚಿಲ್ಲಿ ಚಿಕನು, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನು, ಮಟನ್ ಚಾಪ್ಸು, ಮಟನ್ ಗೊಜ್ಜು, ಚಿಕನ್ ಗೊಜ್ಜು, ಕೈಮಾ ಗೊಜ್ಜು, ನಲ್ಲಿ ಎಲ್ಲ ನಮ್ಮಲ್ಲಿ ಬೆಳಗ್ಗೆ 5 ಗಂಟೆಗೆ ರೆಡಿ ಇರುತ್ತೆ. ಅಷ್ಟಕ್ಕೆ ಕಸ್ಟಮರು ಬರ್ತಾರೆ ನಮಗೆ. ಈ ಎಲ್ಲ ಐಟಮ್ ಎಲ್ಲ ರೆಡಿ ಆಗಿರುತ್ತೆ ಭಾನುವಾರ. 40 ಐಟಮ್ ರೆಡಿ ಇರುತ್ತೆ, ಎಲ್ಲ ರೆಡಿ ಇರುತ್ತೆ. ಭಾನುವಾರ ಅವರೇಜು ನಾವು ನೋಡಿಸ್ತೀವಲ್ಲ ಸುಮಾರು 800 ಕಾಲು ಹೋಗುತ್ತೆ. 800 ಕಾಲು ಸೂಪು. ರೆಗ್ಯುಲರಾಗಿ ಒಂದು 400-350 400 ಹೋಗುತ್ತೆ. ಬಿರಿಯಾನಿನೂ ಬೆಳಗ್ಗೆ ಇವತ್ತು ಸಂಡೇ ಸುಮಾರು ಒಂದು 100 kg ವರೆಗೂ ಮಾಡ್ತೀವಿ. ಚಿಕನ್ ಬಿರಿಯಾನಿ 100, ಮಟನ್ ಬಿರಿಯಾನಿ ಒಂದು 30 kg ಮಾಡ್ತೀವಿ. 100 kg ಮಟನ್ ಚಿಕನ್ ಬಿರಿಯಾನಿ, 30 kg ಮಟನ್ ಬಿರಿಯಾನಿ. 25 ವರ್ಷ ಆಯಿತು. ಒಂದು ಚಿಕ್ಕ ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿದೆವು. ಅಲ್ಲಿಂದ ಹಂಗೆ ಜಾಸ್ತಿ ದೊಡ್ಡದಾಗಿ ಬೆಳೀತಾ ಬಂತು. ಚೆನ್ನಾಗಿದೆ. ನಮಗೆ ಹಿಂದೆ ತಿರುಗಿ ನೋಡಿಲ್ಲ ನಾವು ವ್ಯಾಪಾರ. ಬಟ್ ಮುಂದೆ ರೈಸ್ ಆಗ್ತಾನೆ ಹೋಯ್ತಾ ಇದೀವಿ ಹೊರತು ನಾವು ಯಾವಾಗಲೂ ಹಿಂದೆನೇ ಹೋಗಿಲ್ಲ. ಅವತ್ತಿಂದ ರೈಸ್ ಹಾಕೊಂಡೇ ಬಂದಿದೆ. ಕಾಲ್ಸೂಪ ಈ ಸರೌಂಡಿಂಗು ಕೊಡಗಳ್ಳಿ, ಇದು ವಿದ್ಯಾರಣ್ಯಪುರ, ಈ ಕಡೆ ಜಾಲಹಳ್ಳಿ, ಈ ಕಡೆ ಮತ್ತು ರಾಜಾಜಿನಗರ, ಈ ಕಡೆಯಿಂದ ಎಲ್ಲ ಸುಮಾರು ಕಸ್ಟಮರ್ ಬರ್ತಾರೆ. ಮಲ್ಲೇಶ್ವರಮಿಂದನೂ ಸೂಪು ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನಾಟಿ ಸ್ಟೈಲಲ್ಲಿ. ನಾವು ಮೆಣಸಿನ್ಕಾಯಿನ ಹಾಕಲ್ಲ, ನಾವು ಖಾರ ಎದೆ ಉರಿ ಬರುತ್ತೆ ಅಂತೇಳಿ ಆ ಮೆಣಸಿನ್ಕಾಯಿ ಹಾಕೋದೇ ಇಲ್ಲ ಯಾವ್ದಕ್ಕೂ. ಒಳ್ಳೆ ರೀತಿಯಲ್ಲಿ ಮೆಣಸು ಹಾಕಿ ಮಾಡ್ತೀವಿ ನಾವು. ಒಳ್ಳೆ ಫೇಮಸ್ ಆಗಿದೆ. ಇಲ್ಲಿಂದ ಕೊಡಗಳ್ಳಿಗೆ ಹೋದ್ರೂ ನಮ್ಮ ಹೋಟ್ಲ್ ಹೆಸರು ಹೇಳ್ತಾರೆ. ಕಸ್ಟಮರ್ ಅಲ್ಲಿಂದನೂ ಬರ್ತಾರೆ. GKVKಯಿಂದನೂ ಸುಮಾರು ಜನ ಕಸ್ಟಮರ್ ಬರ್ತಾರೆ ಇಲ್ಲಿ.
ವಾಕರ್ಸು ಎಲ್ಲ ಜಾಸ್ತಿ ಇರ್ತಾರೆ. ನಮ್ದು ಇನ್ನೊಂದು ವಿದ್ಯಾನಗರಪುರ ನಂಜಪ್ಪ ಸರ್ಕಲಲ್ಲಿ ಇದೆ ಪಾಯಿಂಟ್. ಅಲ್ಲೊಂದು ಬ್ರಾಂಚ್ ಇದೆ. ಅಲ್ಲೂ ಸುಮಾರು ಜನ ಅಲ್ಲಿ ಜನ ಜಾಸ್ತಿ ಕಡೆ ಬರ್ತಿದ್ರು. ಅದಕ್ಕೋಸ್ಕರ ನಂಜಪ್ಪ ಸರ್ಕಲಲ್ಲಿ ಒಂದು ಬಾಲಾಜಿ ಗೌಡ್ ಹೋಟ್ಲ್ ಅಂತಲೇ ಒಂದು ನಡೀತಾ ಇದೆ. ಇನ್ನೊಂದು ಕೊಡಗಳ್ಳಿಲಿ ಗುಂಡಾಂಜನೇಯ ದೇವಸ್ಥಾನ ಹತ್ರ ರೆಡಿ ಮಾಡ್ತಾ ಇದ್ದೀವಿ. ಇನ್ನೊಂದು 10 days 15 days ಓಪನ್ ಆಗುತ್ತೆ. ಪ್ರೈಸು ಭಾರಿ ಎಲ್ಲರೂ ತಿನ್ಬೋದು. ಮಿಡ್ಲು ಇಂದ ಆಟೋದವರಿಂದ ಹಿಡಿದು ಆಟೋದವ್ರಂದ್ರೆ ಇದಲ್ಲ, ಅವರು ಒಳ್ಳೆ ಜನ, ಬಟ್ ಅವ್ರ ಕೈಗೆ ಎಟ್ಕೋಷ್ಟು ಅವ್ರಿಗೆ ಈಸಿಯಾಗಿ ಸಿಗೋಂಥದ್ದು. ಅವರು ಎಲ್ಲ ಬಂದುಬಿಟ್ರೆ ಕಾಮನಾಗಿ ಎಲ್ಲ ತಿನ್ಬೋದು ಅಂತ ಅರ್ಥ. ಮಿಡ್ಲು ಮೆನ್ನು, ಬಡವರು, ಬಗ್ಗರು ಎಲ್ಲರೂ ಬಂದು ಇಲ್ಲಿ ಆರಾಮಾಗಿ ತಿಂತಾರೆ. ಎಲ್ಲರೂ ಕೈಗೆಟ್ಕ ಬರೀ ಬಿರಿಯಾನಿ ರೈಸ್ 50 ರೂಪಾಯಿ ಅಷ್ಟೇ. ನಮ್ಮಲ್ಲಿ ಬಿರಿಯಾನಿ ರೈಸು ಎಲ್ಲ ಕಡೆ 80-100 ಮಿನಿಮಮ್, ಬಟ್ ನಮ್ಮಲ್ಲಿ 50 ರೂಪಾಯಿ. ಸೂಪು 30 ರೂಪಾಯಿ ಬರೀ ಸೂಪು. ವಿತ್ ಕಾಲು 110 ರೂಪಾಯಿ. 110 ರೂಪಾಯಿ. ಬಿರಿಯಾನಿಗಳು 130 ರೂಪಾಯಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ 250 ರೂಪಾಯಿ. ಒಳ್ಳೆ ಎಳೆ ಮಟನ್ ಹಾಕ್ತೀವಿ, ಚೆನ್ನಾಗಿರುತ್ತೆ. ಚಾಪ್ಸು ಎಲ್ಲ ಎಲ್ಲರಿಗೂ ಆರಾಮಾಗಿ. ನಮ್ಮ ನಾಟಿ ಸ್ಟೈಲ್. ನಮ್ಮದು ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆ, ನೊಣಕೆರೆ ಹೋಬಳಿ, ಮತ್ತು ವಿಗಿನ್ಸಂತೆ ಪಾಳ್ಯ ಅಂತ ನಮ್ಮ ಊರ ಹೆಸರು. ಪುಟ್ಟೇಗೌಡರು ಅಂತ ನಾವು, ನಮ್ಮ ತಂದೆ ತಾಯಿ ಪುಟ್ಟೇಗೌಡರು ಪುಟ್ಟಮ್ಮ ಅಂತ. ನಮ್ಮ ತಂದೆ ಪುಟ್ಟೇಗೌಡರು, ತಾಯಿ ಪುಟ್ಟಮ್ಮ. ಅಲ್ಲಿ ನಾವು ರೈತಾಪಿ ವರ್ಗದಿಂದ ಬಂದಿರೋರು. ನಮ್ಮ ಕಡೆ ಎಲ್ಲ ನಾವು ಮನೇಲಿ ಮಾಡ್ತಿದ್ದವಲ್ಲ ನಮ್ಮ ಗೌಡರು ಸ್ಟೈಲಲ್ಲಿ, ಅದೇ ಸ್ಟೈಲ್ ಇಲ್ಲಿ ಮಾಡಬೇಕು ಅಂತ ಈ ಕಡೆ ಜನಕ್ಕೆ ನಾವು ಒಂದು ನಮ್ಮ ಸ್ಟೈಲ್ ಕೊಡಬೇಕು ಅಂತ ಇಲ್ಲಿ ಒಳ್ಳೆ ರೀತಿಲಿ ಎಲ್ಲ ನಾವೇ ಧನ್ಯ ಎಲ್ಲ ನಾವೇ ಬೀಸ್ಕೊಂಬಂದು, ಮೆಣಸಿಕಾಯಿ ಪುಡಿ ಎಲ್ಲ ಬೀಸ್ಕೊಂಬಂದು ಎಲ್ಲ ನಾವೇ ಮಾಡ್ತೀವಿ. ಯಾವುದು ಪ್ಯಾಕೆಟ್ ಏನೂ ತರೋದಿಲ್ಲ. ಚಕ್ಕೆ ಮೆಣಸು ಜೀರಿಗೆ ಎಲ್ಲ ತೊಗೊಂಬಂದು ಇಲ್ಲೇ ಪುಡಿ ಮಾಡ್ಕೊಳ್ತೀವಿ. ಒಳ್ಳೆ ಫಸ್ಟ್ ಕ್ವಾಲಿಟಿ ಹಾಕ್ತೀವಿ. ಫಸ್ಟ್ ಕ್ವಾಲಿಟಿ ಹಾಕೋದ್ರಿಂದಲೇ ಇದಕ್ಕೆ ಅರ್ಧ ಟೇಸ್ಟ್. ಪ್ಯಾಕೆಟ್ ಐಟಮ್ ತಂದರೆ ಟೇಸ್ಟ್ ಬರಲ್ಲ, ಯಾವುದೂ ಟೇಸ್ಟ್ ಬರಲ್ಲ. ನಮ್ಮದೇ ಆದ ನಮ್ಮ ಗೌಡ್ರ ಸ್ಟೈಲಲ್ಲಿ ಮಾಡ್ತಾಯಿದ್ವಿ. ಮಟನು ರೇಟ್ ಮಟನ್ ಚಾಪ್ಸು 250 ರೂಪಾಯಿ, ಮಟನ್ ಕುರ್ಮಾ 250 ರೂಪಾಯಿ, ಬೋಟಿ 160 ರೂಪಾಯಿ, ತಲೆ ಮಾಂಸ 160, ನಲ್ಲಿ ಮುಳೆ 280 ರೂಪಾಯಿ. 1/4 kg ನಲ್ಲಿ ಮುಳೆನೇ ಬರುತ್ತೆ. ಬರೀ ಮಟನ್ನೇ ಪೀಸ್ ಹಾಕಿದರೆ 1/4 kg ಬರುತ್ತೆ. ಆ ಥರದ ಒಳ್ಳೆ ನಲ್ಲಿ ಪೀಸ್ ಹಾಕ್ತೀವಿ, ಚೆನ್ನಾಗಿ ಇಷ್ಟಪಡ್ತಾರೆ. ಯಾವುದೂ ನಮ್ಮಲ್ಲಿ ಉಳ್ಕೊಳ್ಳೋಲ್ಲ, ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಒಳ್ಳೆ ಫ್ರೆಶ್ ಐಟಮ್ ರೆಡಿ ಮಾಡ್ತೀವಿ. ಚಿಕನ್ ಕಬಾಬು 110 ರೂಪಾಯಿ, ಬೆಳ್ಳುಳ್ಳಿ ಕಬಾಬು 120 ರೂಪಾಯಿ, ಚಿಕನ್ ಫ್ರೈ 100 ರೂಪಾಯಿ, ಚಿಕನ್ ಬಿರಿಯಾನಿ 130 ರೂಪಾಯಿ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ 150 ರೂಪಾಯಿ, ಚಿಕನ್ ಗೊಜ್ಜು 160, ಚಿಕನ್ ಮಸಾಲ 150 ರೂಪಾಯಿ. ಎಲ್ಲ ಒಳ್ಳೆ ಎಲ್ಲ ಟೇಸ್ಟ್ಫುಲ್ಲಾಗಿರುತ್ತೆ. ಎಲ್ಲರಿಗೂ ಈ ಎಲ್ಲ ವರ್ಗದವರು ಆರಾಮಾಗಿ ತಿನ್ಬೋದು. ಬಡವರಿಂದ ಮಿಡ್ಲ್ವರೆಗೂ ಹೈ ಕ್ಲಾಸ್ವರೆಗೂ ಟೇಸ್ಟ್ ಇರುತ್ತೆ. ಎಲ್ಲ ಬಂದು ಪಾರ್ಸಲ್ ತಗೊಂಡು ಹೋಗ್ತಾರೆ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಇದೆ ಬಾಲಾಜಿ ಗೌಡ್ರು ನಾಟಿ ಸ್ಟೈಲ್ ಅಂತ. ಅಲ್ಲಿ ವಿದ್ಯಾನಗರಪುರದಲ್ಲೂ ಇದೆ, ಇಲ್ಲೂ ಇದೆ. ಸ್ವಿಗ್ಗಿ ಝೊಮ್ಯಾಟೋ ಎರಡು ಚೆನ್ನಾಗಿ ಕೊಡ್ತಾರೆ. 25 ವರ್ಷ ಆಯ್ತು ಇಲ್ಲಿ ಮಾಡ್ತಾಯಿದ್ದೀವಿ. 2000ಇಂದನೂ ಮಾಡ್ತಾಯಿದ್ದೀವಿ. 24-25 ವರ್ಷ ಆಗಿದೆ. ಚೆನ್ನಾಗಿದೆ, ಒಳ್ಳೆ ಹೆಸರು ಮಾಡಿದ್ದೀವಿ. ಹೌದೌದು. ಗಂಟೆ ನಾನ್ ಸ್ಟಾಪ್ ನಾನ್ ವೆಜ್ಗೂ ನಡೀಬೇಕು ಅಂದರೆ ಭಾರಿ ಕಷ್ಟ ಸರ್. ಸುಮಾರು 1 ವರ್ಷ 2 ವರ್ಷ ಇಲ್ಲ 5 ವರ್ಷ ಇಲ್ಲ 10 ವರ್ಷ ಎಲ್ಲ ನಡೆಸಿ ಸುಸ್ತಾಗಿ ಭಟ್ರುಗಳು ಎಲ್ಲ ಕೈ ಕೊಟ್ಟು ಜನಗಳು ಕೈ ಕೊಟ್ಟು ಹೋಗ್ತಾರೆ. ಆದರೆ ಬಟ್ ನಾನ್ ಸ್ಟಾಪ್ ಯಾವತ್ತೂ ರಜೆ ಇಲ್ಲ ನಮ್ಮದು. ಇನ್ಕ್ಲೂಡಿಂಗ್ ಸೋಮವಾರನೂ ತೆಗಿತೀವಿ. ಸೋಮವಾರ ಸಾಯಂಕಾಲವರೆಗೂ ತೆಗಿತೀವಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಾನ್ ಸ್ಟಾಪ್ ಸಿಗುತ್ತೆ. ಸೂಪ್ ಎಣ್ಣೆ ಇದೆ ಪ್ರತಿದಿನ, ಎನಿ ಟೈಮು ಪ್ರತಿದಿನ ಸಿಗುತ್ತೆ ಸೂಪು. ಅದರಿಂದ ಇಲ್ಲಿ ರಾಮಯ್ಯ ಕಾಲೇಜ್ ಹಾಸ್ಪಿಟಲ್ಲರು ಎಲ್ಲರೂ ಜಾಸ್ತಿ ಇಲ್ಲೇ ನಮ್ಮಲ್ಲೇ ರೆಫರ್ ಮಾಡ್ತಾರೆ. ಹಾಸ್ಪಿಟಲ್ ಬಂದು ಪೇಷಂಟ್ಗಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಕಾಲು ಸೂಪು ಎನಿ ಟೈಮ್ ಹೋಗುತ್ತೆ. ಆಮೇಲೆ ಅದ್ರ ಜೊತೆ ದೋಸೆ, ಖಾಲಿ ದೋಸೆ ಮತ್ತು ತಟ್ಟೆ ಇಡ್ಲಿ ಭಾರಿ ಮೃದುವಾಗಿ ಚೆನ್ನಾಗಿರುತ್ತೆ. ಚಟ್ನಿ ಎಲ್ಲ ಕಡಲೆಕಾಯಿ ಚಟ್ನಿ ಮಾಡ್ತೀವಿ, ಕಡಲೆಬೀಜ ಚಟ್ನಿ. ಅದು ಒಳ್ಳೆ ಭಾರಿ ಚಟ್ನಿನೇ ಇಷ್ಟಪಟ್ಟು ಬರ್ತಾರೆ ನಾನು ಗ್ರೇವಿಗಿಂತ. ಥ್ಯಾಂಕ್ ಯು ಸರ್. ಇಷ್ಟು ಈ ಹೋಟೆಲ್ ಮಾಲೀಕರಾದಂಥ ಗೌಡ್ರು ಅವರ ಒಂದು ಮಾತು. ಈಗ ಸ್ವಲ್ಪ ಇಲ್ಲಿ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಕಸ್ಟಮರ್ಸ್ನ. ಸರ್ ನಮಸ್ತೆ. ಫಸ್ಟ್ ಇವ್ರಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ. ಹೇಗೆ ಸರ್ ಇದು ಟೇಸ್ಟ್? ಭಾಳ ಚೆನ್ನಾಗಿದೆ. ನಾವು ರೆಗ್ಯುಲರ್ ಆಗಿ ಬರ್ತೀವಿ ಇಲ್ಲಿ, ಭಾಳ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ಫ್ರೆಂಡ್ದೇನೆ ಇದು ಯೂನಿಟು ಜಾಯಿಂಟು, ಅವ್ರದ್ದು 2-3 ಹೋಟ್ಲ್ ಇದೆ. ದೇ ಆರ್ ಡೂಯಿಂಗ್ ವೆರಿ ಗುಡ್ ಆ್ಯಂಡ್ ವಿ ಎಂಜಾಯ್ ಸೂಪ್, ಲೆಗ್ ಸೂಪ್. ಇಲ್ಲಿ ಥರ ಬೇರೆ ಕಡೆ ನಾವು ಇಲ್ಲ, ಅದಕ್ಕೆ ನಾವು ಪರ್ಟಿಕ್ಯುಲರ್ ಇಲ್ಲೇ ಬರ್ತೀವಿ. ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಮುಗಿಸ್ಕೊಂಡು ನಾವು ಶಟ್ಲ್ ಆಡ್ಬಿಟ್ಟು ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಸೇರಿಕೊಂಡು ಇಲ್ಲಿ ಬರ್ತೀವಿ. ಸೂಪ್ ಕುಡಿತೀವಿ, ಏನೋ ಹಾಳು ಮುಳು ತಿಂತೀವಿ, ಆಮೇಲೆ ದೋಸೆ ತಿಂತೀವಿ, ಆಮೇಲೆ ಸೀದಾ ಒಂದು ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೋಗ್ತೀವಿ. ಚೆನ್ನಾಗಿದೆ ಸರ್. ನಾವು ಇಲ್ಲಿ 20 ವರ್ಷದಿಂದ ಬರ್ತಾ ಇದ್ದೀವಿ. ಎವ್ರಿ ಸಂಡೇ ಏನು ಕೆಲಸ ಮಾಡಿದ್ರು ಪರವಾಗಿಲ್ಲ, ಸೂಪ್ಗಂತೂ ಬರ್ತೀವಿ. ಇದು ಸೂಪ್ ನಮಗೆ ತುಂಬ ಇಷ್ಟ.
ಮತ್ತೆ ಸೈಡ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾವೆಲ್ಲೂ ಬೇರೆ ಕಡೆ ಎಲ್ಲ ಟ್ರೈ ಮಾಡಿ ಕೊನೆಗೆ ಇಲ್ಲೇನೆ ಪರ್ಮನೆಂಟ್ ಆಗ್ಬಿಟ್ಟಿದ್ವಿ 20 ವರ್ಷದಿಂದ. ಇವ್ರದ್ದು ಇನ್ನೂ 2 ಬ್ರಾಂಚ್ ಇದೆ ಅಲ್ಲಿ ಇದರಲ್ಲಿ ವಿದ್ಯಾರಣ್ಯಪುರದಲ್ಲಿ. ಅಲ್ಲಿ ಒಂದೇ ಒಂದ್ಸತಿ ಹೋಗಿದ್ವು, ಅಲ್ಲಿದ್ ಗೊತ್ತಿಲ್ಲ. ಇಲ್ಲಂತೂ ತುಂಬಾ ಸೂಪರ್. ಥ್ಯಾಂಕ್ ಯು. ಸೂಪ್ ಆಗಲಿ, ಆಮ್ಲೆಟ್ ಆಗಲಿ, ಬಿರಿಯಾನಿ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಗೆ 20 ವರ್ಷ ಸ್ನೇಹಿತರು ಇದ್ದರು. ನಾವು ಇಲ್ಲಿ ಕಂಪಲ್ಸರಿ ಬಂದೇ ಬರ್ತೀವಿ. ಭಾನುವಾರ ಆದರೆ ಕಂಪಲ್ಸರಿ ಬಂದಿದ್ವಿ. ಅಲ್ಲಿ ತಿಂದ್ಬಿಟ್ಟು ಹೋಗ್ತೀವಿ. ಸೂಪು ಚೆನ್ನಾಗಿದೆ, ತಿಂಡಿನೂ ಚೆನ್ನಾಗಿದೆ, ಸಪ್ಲೈಯೂ ಚೆನ್ನಾಗಿದೆ. ದೋಸೆ ತುಂಬಾ ಚೆನ್ನಾಗಿದೆ. ದೋಸೆ ಎಸ್ಪೆಷಲಿ ಸ್ಪೆಷಲ್ ಆಗಿ ಮಾಡ್ತಾರೆ ದೋಸೆ. ಈ ದೋಸೆ ಟೇಸ್ಟ್ ಬೇರೆ ಎಲ್ಲೂ ಸಿಗೋ ಚಾನ್ಸ್ ಇಲ್ಲ. ಆ ಥರ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಅದು ನಮ್ಗೆ ಭಾಳ ಇಷ್ಟ ಆಗಿದೆ. ಭಾಳ ವರ್ಷದಿಂದ ಬರ್ತಾ ಇದೆ. ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ ಸರ್. ನೀವು ನಾವು 19 ವರ್ಷದಿಂದ ಬರ್ತಾ ಇದ್ದೀವಿ. ಸೂಪು ಬೇರೆ ಎಲ್ಲ ಕಡೆ ಟ್ರೈ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಭಾಳ ಚೆನ್ನಾಗಿದೆ, ಅದರಿಂದನೇ ಬರೋದು. ನಾವು ಬೇರೆ ಏನು ಮಿಸ್ ಮಾಡಿಕೊಂಡ್ರೆ ಸಂಡೇ ಸೂಪ್ ಮಿಸ್ ಮಾಡ್ಕೊಳ್ಳಲ್ಲ. ರೆಗ್ಯುಲರಾಗಿ ಬಂದೇ ಬರ್ತೀವಿ. ದೋಸೆ, ಚಿಕನ್ನು ಎವ್ರಿ ಸಂಡೇ ತೊಗೋತೀವಿ. ಸಂಡೇ ರೆಗ್ಯುಲರ್. ಓಕೆ, ಥ್ಯಾಂಕ್ ಯು. ಹಬ್ಬ ಹರಿದಿನ ಇದ್ರು ನಾವು ಸ್ವಲ್ಪ ಸಲ ಹಬ್ಬದ ದಿನನೂ ನಾವು ಮನೆಗೆ ಹೇಳ್ದಂಗೆ ಬಂದು ಇಲ್ಲಿ ತಿಂದ್ಬಿಟ್ಟು ಹೋಗ್ಬಿಡ್ತೀವಿ. ಹಬ್ಬ ಇದ್ರು